ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ ಬಸ್ಸಲ್ಲಿ. ನಾನು ನಿನ್ನೆ ಊರಿಂದ ಬರ್ತಾಯಿದ್ದೀನಿ ಅಂತ ಹೇಳಿದ್ವಲ್ಲ, ಒಂದು ಸ್ವಲ್ಪ ಮುಂದೆ ಆಯಿತು ವಿಡಿಯೋ ಮಾಡೋಕ್ಕೆ. ಬಂದಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಬೇಕಾಯಿತು. ಅದಾದಮೇಲೆ ವಿಡಿಯೋ ಹಾಕಬೇಕಂದ್ರೆ ಈ ವಿಡಿಯೋ ಹಿಂದೆ ಆಯಿತು. ಬೇರೆ ವಿಡಿಯೋ ಹಾಕಿದ್ದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋ ಆಲ್ರೆಡಿ ಹಾಕಿಬಿಟ್ಟಿದ್ದೀನಿ. ಇದು ಇವಾಗ ಹಾಕ್ತಾಯಿದ್ದೀನಿ, ಸಾರಿ ಫ್ರೆಂಡ್ಸ್. ಮತ್ತು ನಮ್ಮೂರ ಕಡೆ ಈ ಥರ ಇದೆ. ನೀರಿಗೆ ಸ್ವಲ್ಪ ಕಮ್ಮಿನೇ ನೀರು ಈ ಕಡೆ. ನೀರು ಇದೆ ಜಾಸ್ತಿ ಅಂದರೆ ಇವಾಗ ಬಿಸಿಲು ದಿನ ಜಾಸ್ತಿ ಆಯ್ತಲ್ಲ, ಮಳೆ ಕಮ್ಮಿ ಆಯಿತು. ಅದಕ್ಕೋಸ್ಕರ ಮಳೆ ಕಮ್ಮಿ ಇರೋದ್ರಿಂದ ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಆ ಥರ ಹೊಂಡ ತೋಡಿ ಅದಕ್ಕೆ ಕವರ್ ಹಾಕ್ಬಿಟ್ಟು ಅದನ್ನು ನೀರನ್ನ ಸ್ಟಾಕ್ ಮಾಡಿ ಇಟ್ಕೋತಾರೆ. ಅವಾಗ ಅವ್ರಿಗೆ ಬೇಕಾದಾಗ ನೀರನ್ನ ಬಿಟ್ಕೋಬೋದು ಬೆಳೆಗಳಿಗೆ. ಅದಕ್ಕೋಸ್ಕರ ಆ ರೀತಿ ಮಾಡ್ತಾರೆ. ನೋಡ್ಬೋದು, ಬೆಳಗ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಇವಾಗ ನಾವು ಇಂಡಿಗೆ ಏನೂ ಮುಟ್ಟಿಲ್ಲ, ಇಂಡಿಗೆ ಹೋಗ್ತಾ ಇದ್ದೀವಿ. ಇಂಡಿಗೆ ಹೋದ್ಮೇಲೆ ಮತ್ತೆ ಬಸ್ ಚೇಂಜ್ ಮಾಡಿಕೊಂಡು ಹೋಗಬೇಕು. ಅಲ್ಲಿಂದ ನೈಟ್ ಫುಲ್ಲು ಜರ್ನಿ ಮಾಡಬೇಕು ನೋಡಿ ಫ್ರೆಂಡ್ಸ್, ತುಂಬಾ ಕಷ್ಟ. ಯಾಕಂದರೆ ನೈಟ್ ಫುಲ್ ಕೂತ್ಕೊಂಡು ಬರಬೇಕು. ನಿದ್ದೆ ಮಾಡ್ತೀವಿ ಅಂದರೆ ಅಷ್ಟು ಮನೇಲಿ ನಿದ್ದೆ ಮಾಡ್ದಂಗೆ ಅನಿಸುತ್ತಾ, ಆಗಲ್ಲ. ತುಂಬಾ ಕಷ್ಟ ನೈಟ್ ಫುಲ್ ಜರ್ನಿ ಮಾಡೋದಂದರೆ. ಅದು ಈ ಬೇಸಿಗೆ ದಿನದಲ್ಲಿ ಜರ್ನಿ ಮಾಡೋದು ಇನ್ನೂ ಕಷ್ಟ, ಹೀಟ್ ಜಾಸ್ತಿ. ಈ ಕಡೆ ನಮ್ಮೂರ ಹತ್ತಿರ ಬರ್ತಾ ಇದ್ದೀವಿ, ಅಂದರೆ ಇಂಡಿ ಹತ್ತಿರ ಇನ್ನೂ ಬರ್ತಾ ಇದ್ದೀವಿ. ನಮ್ಮೂರ ಕಡೆ ಜನ ಎಲ್ಲ ಇಷ್ಟೇ, ಬಿಜಾಪುರ ಸೈಡ್ ಜನ ನೋಡಿ. ಬೆಳಿಗ್ಗೆ ಎದ್ದು ಸ್ನಾನ ಗೀನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಒಂದು ರೌಂಡ್ ಹಾಕ್ಕೊಂಡು ಕೂತ್ಕೊಂಡು ದೇವಸ್ಥಾನ ಹತ್ರ ಕೂತ್ಕೊಂಡು, ಅವರು ಈ ಥರ ಬಸ್ ಸ್ಟ್ಯಾಂಡ್ ಕಡೆ ಕೂತ್ಕೊಂಡು ಒಂಥರ ಹಿರಿಯರು, ಅವಾಗಿನ ಹಿರಿಯರು ಈ ಥರ ನೋಡಿ. ನೋಡಿ ಇಲ್ಲಿ ರೂಂಬಲ್ಲಿ ಸುತ್ಕೊಂಡು ಕೂತ್ಕೊಂಡಿದ್ದಾರೆ. ಅವಾಗಿನ ಜನನೇ ಬೇರೆ, ಅವಾಗಿನ ರೀತಿಯೇ ಬೇರೆ, ಅವಾಗಿನ ಮಾತುಕತೆಯೇ ಬೇರೆ. ಇವಾಗೂ ಇದ್ದಾರೆ ಅರ್ಧಂಬರ್ಧ ಪ್ಯಾಂಟ್ ಹಾಕ್ಕೊಂಡು. ಅಯ್ಯೋ, ಆ ಗಾಡಿ ಒಂದು ಇದ್ದರೆ ಸಾಕು ಈಗಿನವ್ರಿಗೆ. ಒಂದು ಫೋನು, ಒಂದು ಗಾಡಿ, ಒಂದು ಟೀ ಶರ್ಟು, ಒಂದು ಪ್ಯಾಂಟು, ಮುಗೀತು. ಇದನ್ನೇ ಪ್ರಪಂಚ, ಇದನ್ನೇ ಜೀವನ, ಅದರಲ್ಲೇ ಜೀವನ ಮಾಡಿಬಿಡ್ತಾರೆ ಈಗಿನ ಜನ ಅಲ್ವಾ. ಒಂದು ಏನು ಪದ್ಧತಿ ಅಂತಲೇ ಕೇಳಲೇಬಾರ್ದು ಅಂತ ಹೇಳ್ಬೋದು. ಇವಾಗ ನಮ್ಮ ಹಿಡ್ಕೊಂಡೇ ಹೇಳ್ಬೋದು, ನಮ್ಮ ಬಿಟ್ಟು ಅಂತಲ್ಲ, ನಮ್ಮ ಹಿಡ್ಕೊಂಡೇ ಇವಾಗಿನ ಪ್ರಪಂಚನ ಹಾಗೇ ಇದೆ. ಏನೂ ಮಾಡೋಕ್ಕಾಗಲ್ಲ. ಅಂದರೆ ಅವಾಗಿಂದೆಲ್ಲ ಮಾತುಕತೆ, ಅವಾಗಿನ ಪದ್ಧತಿಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಇದು ನಮ್ಮ ಒಂದು ತವ್ರ ಮನೆ ಊರು. ಆಲ್ರೆಡಿ ನೋಡಿ ನಾವು ಇಂಡಿಗೆ ಬಂದ್ವಿ. ನಮ್ಮ ಇಂಡಿ ಇದು ಶಿವಾಜಿ ಚೌಕ್ ನೋಡ್ತಾ ಇರ್ಬೋದು ನೀವು. ಬಸ್ ಇಲ್ಲಿಂದ ಬರೋದು, ಬಿಜಾಪುರಿಂದ ಈ ಕಡೆಯಿಂದ ಬರೋದು. ಇಂಡಿ ಬಸ್ ಸ್ಟ್ಯಾಂಡ್ ಬಂದುಬಿಟ್ವಿ. ಅಂತೂ ಇಂಡಿ ಬಸ್ ಸ್ಟ್ಯಾಂಡ್ ಬಂದ್ವಿ. ಇನ್ನು ಇಳ್ಕೊಂಡು ನಮ್ಮೂರು ಬಸ್ ಹತ್ಕೊಂಡು ಹೋಗಬೇಕಷ್ಟೆ. ನೋಡ್ತಾ ಇರ್ಬೋದು ನಮ್ಮ ಇಂಡಿ ಬಸ್ ಸ್ಟ್ಯಾಂಡ್ ಯಾವ ರೀತಿ ಇದೆ ಅಂತ. ಅಂತೂ ನಮ್ಮೂರಿಗೆ ಬಂದು ತಲುಪ್ದಂಗೆ. ಬಿಜಾಪುರ ಬಂದರೆ ಮುಗೀತು, ನಮ್ಮೂರಿಗೆ ಬಂದೀವಿ ಅಂತಲೇ ಅರ್ಥ. ಅಲ್ಲಿವರೆಗೂ ಬರೋಷ್ಟು ಅಷ್ಟೇ. ನಮ್ಮ ಕಡೆ ನೋಡಿ ಜನ ಎಲ್ಲ ತಲೆ ಮೇಲೆ ಸೆರಗು ಹಾಕ್ಕೊಂಡು, ಟೊಪ್ಪಿಗೆ ಇಟ್ಕೊಂಡು, ಮಕ್ಕಳು ಟೊಪ್ಪಿಗೆ ಹಾಕ್ಕೊತಾರೆ, ಹೆಣ್ಮಕ್ಳು ತಲೆ ಮೇಲೆ ಸೆರಗು ಹಾಕ್ಕೊತಾರೆ ಅಷ್ಟೇ. ಆ ರೀತಿ ಪದ್ಧತಿ ಇನ್ನೂ ಕೂಡ ಇದೆ ಈ ಕಡೆ. ನೋಡ್ರಿ, ಇಲ್ಲಿ ಬಂದು ಕಾಡಲ್ಲಿ ಇಳಿದ್ವಿ. ಆರಾಣ ಇದು ಹಿಂಗೈತೆ ನೋಡ್ರಿ ನಮ್ಮೂರು. ಎಲ್ಲರೂ ಕಾಣ್ತಾವನೆ, ಗಿಡ ಆಗಂಪಿ ನಿಮಗೆ ಬರೀ ಕರಿ ಅಡವಿ ಮಾತ್ರ ಕಾಣ್ತಾವೆ. ತೊಗರಿ ಎಲ್ಲ ಬೆಳೆದಾರು ಅಷ್ಟೇ ಉಳಿದಿರೋದು. ಇದು ಎಲ್ಲ ನಮ್ಮ ಹೊಲದ ದಾರಿ ಇಲ್ಲಿ ಇದೆ. ನಮ್ಮ ಮನೆಗೆ ಹೋಗ್ಬೇಕೀಗ ಇಲ್ಲಿಂದ. ನಮ್ಮ ಬ್ಯಾಗುಗಳು, ಈ ಭಾಗ್ಯಗಳು, ಇಲ್ಲಿ ನಾವುಗಳು. ಇವಾಗ ಬ್ಯಾಗ್ ಎಳ್ಕೊಂಡು ಹೋಗಂಗಿಲ್ಲ, ಇದು ಇಲ್ಲಿ ಎಳೆಯಂಗಿಲ್ಲ, ಇದು ಮಣ್ಣಾಗ ಭಾಗ್ಯ. ಯವ್ವ ಬ್ಯಾಗ್ ಹರಿತು. ಬನ್ನಿ ನಮ್ಮ ಮನೆಗೆ ಹೋಗೋಣ. ನೋಡ್ರಿ ಅಲ್ಲಿ ಮಾವಿನ ತೋಟ ಎಷ್ಟು ಪ್ರಕಾಶವಾಗಿದೆ ನಮ್ಮ ಮನೆ ದಾರಿ. ಪ್ರಕಾಶವಾಗಿ ಅಂದ್ರೆ ಎಷ್ಟು ದೊಡ್ಡದಾಗಿದೆ ಅಂದೆ. ಹಿಂಗ್ಲಕಾಯಿ ಎಲ್ಲಿ ಹಿಂಗ್ಲಕಾಯಿ? ಇಲ್ಲ ನೋಡ್ರಿ, ಹಿಂಗ್ಲಕಾಯಿ. ಬರ್ರಿ ಮನೆಗೆ ಹೋಗೋಣ್ರಿ. ಇಲ್ಲಿ ಬಂದಂದ್ರೆ ಬರೀ ಹಾದಿಗೆ ಇದೇ ಮಾಡ್ಕೊತೀನಿ ನಾನು. ಇದು ತೊಗೊಂಡ್ರೆ ಕಟ್ಟಿಗೆ ಕಿತ್ತೋದು. ಇವ್ರು ನೋಡ್ರಿ, ಇಲ್ಲಿ ಇವ್ರು ಸರ್ಕಸ. ಏನು ಮಾಡ್ತೀರಿ ಹಿಂಗ್ಲಕಾಯಿ ತಗೊಂಡು? ಎಲ್ಲಿ ತೋರಿಸ್ರಿ? ಇದೈತ್ರಿ, ಇನ್ನೊಂದಲ್ಲ ಐತೆ, ತೊಗೋತೀನಿ. ತರ್ ಇವರೆಲ್ಲ ಇದೇ ಕೆಲಸ ಮಾಡೋರು ನೋಡ್ರಿ ಹೊಲ್ದಾಗಿದ್ದು. ಅದನ್ನೇನು ತಿತ್ತೀರಿ ಏನು ಮಮ್ಮಿ? ಇದು ತಿತ್ತಾರಿದ ಔಷಧಿಯಾಗಿ ಬರ್ತದತ್ತ. ಈ ರೀತಿ ಅವ್ರ ಔಷಧಿಯಾಗಿ ಬರಲ್ರಿ, ರೋಗನೇ ಬರ್ತೈತಿ ತಿಂದ್ರೆ.
ಇದು ಪೂರ್ತಿ ಹಾಳಾಗೈತೆ, ಏನೂ ಉಳಿದಿಲ್ಲ. ಇದ್ರೊಳಗೆ ಅಂಟು ಥರ ಬರ್ತದೆ. ಇದು ಸ್ವಲ್ಪ ಚಂದ ಐತಿ. ಇದು ನೋಡ್ರಿ ಈ ಥರ ಬರ್ತೈತಿಲ್ಲ, ಇದು ಅಂಟು ಬರ್ತೈತಿ. ಇದು ಉಪ್ಪಿನ ಡಬ್ಬೆ ಹಾಕಿ ಇಡ್ಬೇಕತ್ತ. ಮತ್ತು ತಿತ್ತಾರತ್ತು. ಎಲ್ಲಿವರೆಗೂ ಯಾವ ಸರ್ಕಸ್ಸು ಮಾಡಿಲ್ಲ. ನಿಮ್ಗೆ ತೋರಿಸ್ಬೇಕಂತೇಳಿ ಸರ್ಕಸ್ ಮಾಡೀನಿ. ಈ ಸದ್ನ ತೊಗೊಂಡು ಹೋಗೋದಿಲ್ಲ, ಇಲ್ಲೇ ಬಿಟ್ಟು ಹೋಗ್ತೀನಿ. ಸುಸ್ತಾಗೈತೆ ನನಗೆ. ಇದು ಸೇಬು ಹಣ್ಣಿನ ಗಿಡ, ಸೇಬುಕಾಯಿನೇ ಆಗಿಲ್ಲ. ಎಲ್ಲಿ ಉದ್ರವಲ್ರಿ. ಮಾವಿನ ತೋಪು, ಸೇಬು ಹಣ್ಣಿನ ತೋಪು ಎಲ್ಲ ತೋಪುಗಳೇ ಅವೆ. ಬೆಳೆದಿಲ್ಲ ನೋಡ್ರಿ. ಬಿಸಿಲು ಈಗ ಎಂಟಾಗೈತಿ, ಹೊಡ್ಯಾಕತ್ತ ಬಿಸಿಲು ಮನೆ. ನನಗೆ ಕಾಣಿಸ್ಲತ್ತದ ಹಿಂಗೆ. ಯಾಕಡೆ ಜರ ತಿರುಗ್ರಿ ಕಡೆ. ಬಿಸಿಲು ನೋಡ್ರಿ ಹೆಂಗೈತಿ ಈಗ. ಯಾವ ನಂಗೆ ಬ್ಯಾಗ್ ಎಳೆದಾಗ ಒಂದು ನಿಮ್ಮ ಕಾಲಿಗೆ ಸಿಕ್ಕಾಕೊಂಡು ಪಾಪ ಅದು ಬ್ಯಾಸ್ಲಾಗ್ಯದ. ದಪ್ಪ ಆಗ್ಯಾವ್ರಿ. ದಪ್ಪ ಆಗಿ ಕಡುಬು ನುಂಗ್ದಂಗಾಗ್ಯಾವ, ಬುಡ್ಗುಂಬ್ಳಕಾಗ್ಯಾವ ಕಾಲುಗಳು. ನಿನ್ನೆ ಮಧ್ಯಾಹ್ನ 3 ಗಂಟೆ ಮನೆ ಬಿಟ್ಟಿದ್ದು. ಇವತ್ತು 9 ಗಂಟೆ ಆಯ್ತು ಬರ್ಲಾಕ. ನವಿಲಿನ ಹೆಜ್ಜೆ. ಹೌದು ನೋಡಿ ಫ್ರೆಂಡ್ಸ್, ಇಲ್ಲಿ ನವಿಲಿನ ಹೆಜ್ಜೆ ಕಾಣ್ತೈತ್ರಿ. ನವಿಲಿನ ಹೆಜ್ಜೆ. ಇದು ನವಿಲಿನ ಹೆಜ್ಜೆ. ಇಲ್ಲೆಲ್ಲ ಓಡಾಡ್ಲತ್ತವ. ಸೌಂಡ್ ಕೇಳಿಸ್ತ್ರಿ ಸೌಂಡ. ಮತ್ತು ನೋಡ್ರಿ ಈಗ ಬಂದು ಮನೆಗೆ ಬಂದು ಮುಟ್ಟಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಹೊಲ ಹೆಂಗೈತೆ, ಎಲ್ಲ ಖಾಲಿ ಆಗೈತಿ. ಇಲ್ಲೆಲ್ಲ ಮೊದಲು ನಿಂಬೆ ಗಿಡ ಇದ್ದು, ನಿಂಬೆ ಗಿಡ ಎಲ್ಲ ಒಣಗಿ ಖಾಲಿ ಆಗಿಬಿಟ್ಟೈತಿ. ಕಡ್ಲಿ ಒಣಗ್ಯಾರ, ಬ್ಯಾಳಿ ಮಾಡ್ತಾರ, ನೆನೆಸಿ ಒಣಗ್ಯಾರ. ಮಾವಿನಕಾಯಿ ಇಷ್ಟೊಂದು ಬಿದ್ದಾವು. ಬರೋಷ್ಟರಲ್ಲಿ ನಿಜವಾಗ್ಲಿ ಸುಸ್ತಾಗ್ಬಿಟ್ಟವು. ಕಾಲು ನೋಡ್ರಿ ಅಷ್ಟು ದಪ್ಪಗ್ಯಾವ. ಒಂದೊಂದು ಎಮ್ಮಿ ಕರ ಆಗ್ಯಾವ. ವಾ ಬರ್ಲೆ ಬಂದೆ ಅವ್ರು ನೋಡಿ ದಾಳಿಂಬ್ರಿ ಗಿಡದಾಗ ಹೋಗ್ಯಾರ. ಅಲ್ಲಿಗೆ ಬಾತ್ ನನಗೀಗ. ಇವ ಹಣ್ಣಾಗ್ಯಾವ ಏನು ಇಲ್ಲ, ಕಗ್ಗವ ಜರ ಮೆತ್ತಗೆ ಅಟ್ಟೆ. ಇದು ಹುಳಿಯೋ ರುಚಿ ಗೊತ್ತಿಲ್ಲ. ಇವತ್ತು ಅಮಾಸ್ರಿ. ಜಳಕ ಮಾಡೋವರೆಗೂ ಏನು ತಿನ್ನಲ್ಲ, ಕುಡಿಯಲ್ಲ. ನೀರು ಕುಡ್ದಿಲ್ಲ, ಬಾಯಿ ತೊಳ್ಕೊಂಡಿನ ಅಷ್ಟೇ, ನೀರು ಕುಡ್ದಿಲ್ಲ, ಏನಿಲ್ಲ. ಒತ್ತಟ್ಟೆ ಜಳಕ ಮಾಡಿ ಆಮೇಲೆ ಅದೆಲ್ಲ ಮುಂದಿನ ಕೆಲಸ ಕಾರ್ಯ. ಅವ್ರು ನೋಡ್ರಿ ಅಲ್ಲಿ ಹೋಗ್ಯಾರಾಗ ನೋಡ್ರಲ್ಲ, ಅಲ್ಲೇ ದಾಳಿಂಬ್ರಿ ಗಿಡ ಹಾಕ್ಯಾರ. ಅದಕ್ಕೆ ಹೂವು ಆಗ್ಯಾವತ್ತ ತೆಗಿಯಾಕತ್ತಾರ ಅವ್ರು. ಅಂದ್ರೆ ಮೊದಲೇ ಹೂವು ಬಂದಿದ್ದು ಅವು ಕಾಯಿ ಬಿಡಬಾರ್ದಂತ, ತಿನ್ನಾಗ ಗಿಡ ದೊಡ್ಡ ಹೋಗ್ಬೇಕತ್ತ, ಇಲ್ಲಾಂದ್ರೆ ಗಿಡ ಬಗ್ಗಿ ಬಿಡ್ತಾವಂತ. ಅದಕ್ಕೋಸ್ಕರ ಹೂವೆಲ್ಲ ಚೂಟಿ ತೆಗಿಯಾಕತ್ತಾರ. ನನಗೆ ಕರೆಯಾಕತ್ತಾರ ಅಲ್ಲಿ. ನನಗೆ ಅಲ್ಲಿ ಹೋಗಕ್ಕೆ ಕಾಲ ಚಪ್ಪಲಿನ ಹಾಕ್ಕೊಂಬಂದಿಲ್ಲ, ಕಾಲು ನುಸ್ಸಾಗತ್ತಾವ. ಬೆಳ್ತಾನೆ ಕೂತಿದ್ದೊಂದು ಅದ್ರ ತುಂಬ ವೀಕ್ ಆಗಿಬಿಟ್ಟಿದ್ದೀನಿ. ನಡೆಯೋಕ್ಕೂ ಕಷ್ಟ ಆಗಕತ್ತೈತಿ. ನೆಲ ನೋಡ್ರಿ ಇಷ್ಟು ಮುಂಜಾನೆ ಸುಡಾಕತ್ತದ. 9 ಆಗೈತಿ ಟೈಮ್, ನೆಲ ಸುಡ್ಲಾಗತ್ತದ. ಕಾಲಿಡೋಕ್ಕಾಗವಲ್ಲ ನೋಡ್ರಿ. ನೀವೇ ಬರ್ರಿ, ಬಿಸಿಲಾಗೈತಿ, ಬಿಸಿಲಾಗ್ಯದ, ನೀವೇ ಬರ್ರಿ. ಬಾರವಾ, ಹಂಗ್ಯಾಕೆ ಮಾಡ್ತಿ, ಬಿಸಿಲದ. ಅರ್ಧಕ್ಕೆ ದಂಡಿಗೆ ಹತ್ತದಲ್ಲ ನೋಡ್ರಿ. ಅವ್ರು ನಾವು ಬರೋಕಿನ ಮೊದಲೇ ನಡೆದೇ ಮಾಡಾತ್ತಾರ. ಅವರು ನಾ ಬರೋಕಿನ ಮೊದಲೇ ಹೋಗ್ಯಾರ ನೋಡ್ರಿ. ಇಬ್ಬರು ಅಕ್ಕ ತಂಗಿಯರು ಹೋಗಿ ಹೂ ಕಡ್ಯಾಕತ್ತಾರ. ದೊಡ್ಡವ್ರು ಕೆಲಸ ಮಾಡ್ತಾರೆ. ಮನ್ಯಾಗಿದ್ರು ಅವ್ರು ಒಂದು ಸಂಗಟ ಬಂಡೆ ತೊಳೆದು ಬಂಡೆ ತಿಕ್ಕೋದು ಮಾಡ್ತಾರೆ. ಬಟ್ಟೆ ಒಗೆ ಮುಂದೆ ಹೆಲ್ಪ್ ಮಾಡ್ತಾರೆ. ಈಗೇನದ ನೋಡ್ರಲ್ಲಿ ಗಿಡ ಚೂಟಾಕತ್ತಾರ, ಹೂ ಚೂಟಾಕತ್ತಾರ. ನಾ ಅಂತೂ ಚಪ್ಪಲಿ ಇಲ್ಲದೆ ಹಿಂಗೆ ಹೊಂಟೀನಿ. ಯಾವಾಗ ಮುಳ್ಳು ಚುಚ್ಚುತ್ತದ ಗೊತ್ತಿಲ್ಲ ಕಾಲಾಗ. ಬಂದೆ ನೋಡ್ರಿ. ಅವರು ಬರೀ ಗುಡಿ ಕಟ್ಟಂದ್ರೆ ಗುಡಿ ಮೇಲೆ ಕಳ್ಸಾಡತ್ತಾರ ಇಬ್ಬರು ಅಕ್ಕ ತಂಗಿಯರು ಸೇರಿ. ಎಲ್ಲ ಒಂದು ಕೂಲಿಗೋಲು ಅವ್ರು ಹೇಳ್ಯಾರಿ, ಇಂಥ ಹೂವು ಚೂಟತ್ತೇಳಿ. ಇಂಥ ಹೂವು ಚುಟ್ಟಿದ್ರೆ ಅಂದ್ರೆ ಗಿಡ ಅದೇ ಬಗ್ತಾವ ಅಂತ ಹೇಳ್ಬಿಟ್ಟು ಮಾಡ್ಯಾರ. ಇವ್ರು ನೋಡಿದ್ರೆ ಚಂಡಿನೇ ಚೂಟಿ ಒಕ್ಕಟ್ಯಾರ. ನಿಮ್ಮಪ್ಪ ನೋಡಿದ್ರೆ ಏನು ಮಾಡ್ತಾನ, ಮತ್ತು ಬೈತಾನ. ಮತ್ತೆ ಯಾಕೆ ಮಾಡತ್ತೀರ ಕೆಲಸ, ನಡೀರಿ ಮನೆಗೆ. ಮನೆಗೆ ಬರತ್ತೆ ನಿಮ್ಮ ಮೈ ಹೋದ್ರಲ್ಲ. ಬರ್ರಿ ಕಲ್ಲಾಗ ನೋಡಗ ಈ ಥರ ಆಗಿದ್ದು ತೆಗಿಯುತ್ತೆ. ತೋರಿಸ್ಲಾ, ಇಲ್ಲಿ ನೋಡಿ ಎಷ್ಟಾಗ್ಯಾವಾಗ. ಇರು ನೋಡ್ರಿಗ ಈ ಥರದ್ದು ತೆಗಿಯುತ್ತೆ ಅವ್ರು. ಈ ಥರ ಈಗ ಆದ್ರೆ ಗಿಡ ಬಗ್ತಾವಂತ ಐಡಿಯಾ. ಇನ್ನೊಂದೆಲ್ಲ ಇತ್ತಲ್ಲ ಇಲ್ಲಿ, ಇದಕ್ಕೂ ಮುಳ್ಳದಾವು. ಮುಳ್ಳಿರ್ತಾವ. ನಾವಲ್ಲ
ದಾಳಿಂಬ್ರಿ ಗಿಡ ತಿಂದಿದ್ಯಾ? ದಾಳಿಂಬ್ರಿ ಗಿಡ ಐತೆ ನೋಡು. ಹಾಂ, ಅಲ್ಲೊಂದಾಗ್ಯದ ನೋಡ, ಅಲ್ಲಿ ಕಾಣಿಸ್ತಾ ನೋಡಗ, ಕಾಣಿಸ್ತಾ ನೋಡಿ ಹಂಗೆ ಹೂವು. ನೋಡ್ರಿ ಒಂದ ಗಿಡಕ್ಕೆ ಎಷ್ಟು ಹೂವಾಗ್ಯಾವ. ಈ ಥರ ಹೂವಾಗಿದ್ದು ಎಲ್ಲ ಚೂಟ್ ತೆಗಿಯಾಕತ್ತಾರ ಅವ್ರಿಗೆ. ನೋಡಿ ಎಷ್ಟು ಚಂದಾಗ್ಯಾವ ಹೂವು, ಕೆಂಪು ಗಿಡ ಚಂದದ ನೋಡ್ರಿ. ಇವ್ರದ್ದು ಈ ಕೆಲಸ ಹೊಲ್ದಾಗಿದ್ರು ಮಕ್ಕಳು ನೋಡ್ರಿ, ಇವ್ರು ಎಷ್ಟು ಅದಾರ, ಇಷ್ಟು ಅದಾರ, ಕೆಲಸ ಮಾಡ್ತಾರೆ ಅವರು. ನೋಡ್ರಿ ಇಷ್ಟೆಲ್ಲ ಹೂವು ಎಲ್ಲ ಹಿಂಗೆ ತೆಗ್ದು ಒಕ್ಕಾಡ್ತಾರೆ. ಇವೆಲ್ಲ ಹಿಂಗೆ ತೆಗ್ದು ಈಗ ಇದಕ್ಕೂ ಆಗ್ಯಾವ, ಎಷ್ಟಾಗ್ಯಾವ ನೋಡ್ರಿ. ಈಗ ದಾಳಿಂಬ್ರಿ ಸೀಸನಿಗೆ ಬರ್ರಿ, ಬರ್ರಿ, ಬಿಸಿಲಾಗೈತಿ ಬರ್ರಿ, ಮತ್ತೆ ನೋಡು ಬರ್ರಿ. ಓಕೆ ಫ್ರೆಂಡ್ಸ್, ಇವಾಗ ಹೋಗಿ ಜಳಕ ಮಾಡಿಬಿಟ್ಟು ನಾಷ್ಟ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಆಮೇಲೆ ಸಾಯಂಕಾಲ ಮಠಕ್ಕೆ ಹೋಗೋಣಂತ. ಅವಾಗ ಸಿಗ್ತೀನಿ ನಿಮಗೆ.